ಒಂದೊಂದು ಪೊಲೀಸ್ ಇಂಟ್ರ್ಯೂ ಇತ್ತು. ಬೆಳಗ್ಗೆ 8:00 ಶೂಟೌಟ್. 5 ಜನ ಪೊಲೀಸ್. ಎಸ್ ಬೆಂಡ್ ಸಿಗುತ್ತೆ ಮುಂದೆ. ಅವತ್ತು AK-47 ವೀರಪ್ಪಂಗೆ ಸಿಕ್ಕಿದ್ದು. 9 ಜನ ಅಟ್ಯಾಕ್ ಮಾಡಿ ಆಮೇಲೆ ಡ್ರೈವರ್ ಕೈಲಿ ಒಂದು ಕ್ಯಾಸೆಟ್ ಕೊಟ್ಟು ಕಳಿಸಿದ್ರು. ಆ ಡ್ರೈವರ್ ಜೊತೆಲಿ ಇಬ್ಬರು ಬಂದಿದ್ದಾರೆ. ವೀರಪ್ಪನ ಕಡೆಯವರು ಇಬ್ಬರು ಕೊಳ್ಳೆಗಾಲಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಸೀದಾ ನಮ್ಮ ಬ್ರದರ್ ಮನೆಗೆ ಹೋಗಿದ್ದಾನೆ ಡ್ರೈವರು. ಬ್ರದರು ಇನ್ಚಾರ್ಜ್ ಫಾರೆಸ್ಟ್ ಆಫೀಸರು ಶಿವಶಂಕರ್ ಅಂತ. ಆವಾಗ ಹೋದಾಗ ಕ್ಯಾಸೆಟ್ ಕೊಟ್ಟಿದ್ದಾನೆ. ಅಣ್ಣ ಈ ಥರ ವೀರಪ್ಪನ ಈ ಥರ 9 ಜನ ಕಿಡ್ನಾಪ್ ಮಾಡ್ಬಿಟ್ಟ, ನೀ ಕ್ಯಾಸೆಟ್ನ ನೀನು ತಲುಪಿಸ್ಬೇಕು, SM ಕೃಷ್ಣಗೆ ಹೋಗ್ಬೇಕು ಈ ಕ್ಯಾಸೆಟು. ರಾತ್ರಿ 7 ಗಂಟೆಗೆ ಬಂದವ್ರೆ. ಬಂದ್ಬಿಟ್ಟು ಹಿಂಗೆ ಕ್ಯಾಸೆಟ್ ಕೊಟ್ರ ಡ್ರೈವರು. ಕೊಟ್ಟಿದ್ದಾರೆ. ನೀವು ಯಾರು? ಹಿಂಗೆ ನಾವು ವೀರಪ್ಪನ ಕಡೆಯವರು. ಲಿಂಕ್ ಇತ್ತು. ಅವರು ಒಂದ್ಸರಿ ಕಾಂಗ್ರೆಸ್ಸಿಂದ ನಿಂತಿದ್ರಲ್ಲ, ಆವಾಗ ವೀರಪ್ಪನೇ ಎಲ್ಲ ಗಲಾಟೆ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಎಲ್ಲ ಗಲಾಟೆ ಮಾಡಿ ಓಟ್ ಹಾಕ್ಸಿದ್ದ. ನನ್ನ ಮದುವೆ ಆಗಿರಲಿಲ್ಲ. ನನಗೆ ಒಂದು ಪೊಲೀಸ್ ಇಂಟ್ರ್ಯೂ ಬಂತು. ಪೊಲೀಸ್ ಇಂಟ್ರ್ಯೂ ಬಂದಮೇಲೆ ಸರಿ ಶಂಕರ್ ಬಿದರಿ ಸಾಹೇಬರು ಇಲ್ಲೇ ಇದ್ರಲ್ಲ, ನಾನು ಆವಾಗ ಕೌದಳ್ಳಿಲಿದ್ದೆ. ಸರಿ ಸ್ವಾಮೀಜಿ ಇದ್ದಾರೆ ಇಲ್ಲೊಬ್ಬರು, ಅವ್ರು ತೀರೋಗ್ಬಿಟ್ರು. ಮಠಕ್ಕೆ ಕರೆಸಿದ್ವಿ. ಬುದ್ಧಿ ಈ ಥರ ನನಗೆ ಇನ್ನು ಪೊಲೀಸ್ ಇಂಟ್ರ್ಯೂ ಬಂದಿದೆ, ಒಂದು ಸೆಲೆಕ್ಟ್ ಮಾಡೋಕ್ಕೆ ಹೇಳ್ಬಿಡಿ ಸಿವಿಲ್ ಪೊಲೀಸ್ದು ಅಂತ ಶಂಕರ್ ಬಿದರಿ ಸಾಹೇಬ್ರು ಅಲ್ಲಿ ಕರೆಸಿದ್ವಿ. ಕರೆಸಿದ್ಮೇಲೆ ಬಂದರು. ಆಯ್ತಪ್ಪ ನೀನು ಅಲ್ಲಿರೋ ಮೈಸೂರಲ್ಲಿ, ನಾನು ಬಂದು ಸೆಲೆಕ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸರಿ ನಾನು ಹೋದೆ. ಹಿಂದಿನ ದಿನ ಹೊರಟೋದೆ. ಬೆಳಗ್ಗೆ ಇವತ್ತು ಇಂಟ್ರ್ಯೂ ಇತ್ತು ಬೆಳಗ್ಗೆ. ಸರಿ ಇಲ್ಲಿ ಇದು ಶಂಕರ್ ಬಿದ್ರನ್ನೇ ಸಾಯಿಸ್ಬೇಕು ಅಂತಲೇ ಅವತ್ತಿದ್ದು. ಶನಿಮಾತ್ಮ ದೇವಸ್ಥಾನ ಅಂತ ಇದೆ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಲೆಫ್ಟಿಗೆ ಸಿಗುತ್ತೆ. ನಿಮ್ಗೆ ಹೋದ್ಮೇಲೆ ಲೆಫ್ಟಲ್ಲಿ ಶನಿಮಾತ್ಮ ದೇವಸ್ಥಾನ ಸಿಗುತ್ತೆ, ಒಂದು 10 ಕಿಲೋಮೀಟ್ರ್. ಆ ಊರು ಇಲ್ಲ ಮೇಡಮ್, ಇಲ್ಲಿ ಹೋಯ್ತಾ ಕಾಡು ಒಳಗಡೆ ಐತೆ, ಲೆಫ್ಟ್ ಸೈಡಲ್ಲೇ ಐತೆ. ಒಂದು 10 ಕಿಲೋಮೀಟ್ರ್. ಅಲ್ಲಿ ಶನಿಮಾತ್ಮ ದೇವಸ್ಥಾನದ ಹತ್ರ ಎಲ್ಲ ಫ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪೂಜಾರಿನೂ ಇನ್ವಾಲ್ವ್. ಅಲ್ಲಿ ದೇವಸ್ಥಾನ ಪೂಜೆ 1 ತಿಂಗಳು ಸತತವಾಗಿ ಅಲ್ಲಿ ಈ ಚಲನವಲನ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನು, ಪೂಜಾರಿ ಎಲ್ಲ ಊಟ ತಗೊಂಡೋಗಿ ಕೊಡೋದು, ತಿಂಡಿ ತಗೊಂಡು ಕೊಡೋದು ವೀರಪ್ಪನ ಗ್ಯಾಂಗಿಗೆ. ಆವತ್ತು ನಂದು ಪೊಲೀಸ್ ಇಂಟ್ರ್ಯೂ ಇತ್ತು. ಬೆಳಗ್ಗೆ 8:00 ಶೂಟೌಟ್. 5 ಜನ ಪೊಲೀಸ್. ಎಸ್ ಬೆಂಡ್ ಸಿಗುತ್ತೆ ಮುಂದೆ. ಶನಿಮಾತ್ಮ ದೇವಸ್ಥಾನ ದಾಟದ ಮೇಲೆ ಮುಂದಕ್ಕೆ ಎಸ್ ಬೆಂಡು. ಅಲ್ಲಿ ನಮ್ಮ ರೇಂಜೇ, ಬೆಟರ್ ರೇಂಜೇ ಅದು. ಹೋಗ್ತಾ 10 ಕಿಲೋಮೀಟ್ರ್ ಮುಂದೆ ದಾಟದ ಮೇಲೆ ಈ ಥರ ಎಸ್ ಬೆಂಡ್ ಬರುತ್ತೆ. ಹಿಂಗೋಗಿ ಎಸ್ ಬೆಂಡ್. ಅಲ್ಲಿ 5 ಜನ ಪೊಲೀಸ್ ಎನ್ಕೌಂಟ್ರ್ ಆಯಿತು. ಶಂಕರ್ ಬಿದ್ರಿ ಸಾಹೇಬರು ಬರೋಕ್ಕೆ ಅಲ್ಲಿ ಮರ ತರ್ದ್ಬಿಟ್ರು, ಮರ ಕಟ್ ಮಾಡಿದ್ರು. ಗೋಪಾಲ್ ಹೊಸೂರಿಗೆ ಕೈಗೇಟಾಯಿತು, ಫೈರ್ ಆಯಿತು. ಗೋಪಾಲ್ ಹೊಸೂರಿಗೆ ರಿಟರ್ನ್ ಜೀಪ್ ತಿರ್ಸ್ಕೊಂಡು ಬೆಟ್ಟಕ್ಕೆ ಬಂದ್ಬಿಟ್ರು ಅವರು. ಮಿಸ್ ಆಗಿ ಫೈರ್ ಆಯ್ತು ಅಲ್ಲಿಗೆ. ಅವತ್ತು AK-47 ವೀರಪ್ಪಂಗೆ ಸಿಕ್ಕಿದ್ದು. ಇವ್ರ ಹತ್ರ ಇತ್ತು, ಪೊಲೀಸರ ಹತ್ರ ಇತ್ತಲ್ಲ, ಅವರೆಲ್ಲ ಸತ್ತೋದ್ರಲ್ಲ, ಅವ್ನು ಎತ್ಕೊಂಡು ಹೋದ್ರು. ತಗೊಂಡೋದ್ರು. ಇರ್ಲಿಲ್ಲ, AK-47 ಇರಲಿಲ್ಲ. ಡಿಪಾರ್ಟ್ಮೆಂಟ್ ಗನ್ ಇತ್ತು. ಆಮೇಲೆ ಸಿಕ್ಬಿಡ್ತಲ್ಲ AK-47 ಗನ್ನು ಎಲ್ಲ ಸಿಕ್ಬಿಡ್ತು. ಒಂದು ಅದೇ AK-47 ಒಂದು 3-4 ರೈಫಲ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಅಟ್ ಪ್ರೆಸೆಂಟ್ ಅವತ್ತು ನಮ್ಮ ಗಾರ್ಡು ನಂಜುಂಡಸ್ವಾಮಿ ಅಂತ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವರು ಅವತ್ತು ಕೊಕ್ಕಬರೆ ಊರು ಅಂತ ಇದೆ, ಅಲ್ಲಿ ಡೌನಲ್ಲಿ ಇಳಿತಾ ಇದ್ದಾರೆ. ಇವನು ಅಪ್ಪಲ್ಲಿ ಹತ್ಕೊಂಡು ಬರ್ತಾ ಇದ್ದಾನೆ ಈ ಕಡೆ ಬರೋಕ್ಕೆ ಬೆಟ್ಟಕ್ಕೆ. ಇವರಲ್ಲಿ ಗಾರ್ಡು ಅವರು ಎನ್ಕೌಂಟ್ರ್ ಮಾಡಿರೋದು ಇವನು ನೋಡಿದ್ದಾನೆ, ಎಲ್ಲ ಹೋಗ್ತಿರೋದು. ವೀರಪ್ಪನ ಗ್ಯಾಂಗು ವೀರಪ್ಪ ಎಲ್ಲ ಹೋಗ್ತಿರೋದು. ಅವನಿಗೆ ಗೊತ್ತಿಲ್ಲ, ಇಲ್ಲ ಎನ್ಕೌಂಟ್ರ್ ಆಗೈತೆ ಅಂತ ಗೊತ್ತಿಲ್ಲ ಅವನಿಗೆ. ಇವ್ರು ಮುಗಿಸ್ಬಿಟ್ಟು ಹೋಗ್ತಾ ಇರೋದು. ನಂಜುಂಡಸ್ವಾಮಿ ಅವರು ಸ್ವಲ್ಪ ಕಾಲು ಹ್ಯಾಂಡಿಕ್ಯಾಪ್ಟು ಸ್ವಲ್ಪ, ಆದರೂ ಅವರು ನೋಡಿದ್ದಾರೆ ಅವತ್ತು ಎಲ್ಲರೂ. ವಿಷಯ ಗೊತ್ತಿಲ್ಲ ಇಲ್ಲಿ ಎನ್ಕೌಂಟ್ರ್ ಆಗೈತೆ ಅಂತ. ಆಮೇಲೆ ಬಂದಮೇಲೆ ಊರಿಗೆ ಬಂದ್ಮೇಲೆ ಗೊತ್ತು, ಈ ಥರ ಆಗಿರೋ ಅವ್ರು ಹೋದ್ರು ಅಂತ. ಅಂದ್ರೆ ಅವ್ರು ಟಾರ್ಗೆಟ್ ಮಾಡಿ ಶಂಕರ್ ಬಿದ್ರಿ ಸಾಹೇಬ್ರಿಗೆ ಸರ್ ಎಷ್ಟೊತ್ತಿಗೆ ಹೋದ್ರು? ಇವ್ರ ಜೀಪ್ಗೆ ಅವ್ರ ಜೀಪ್ಗೂ ಬರಲೇ ಇಲ್ಲ. ಅವರು ಬರಲೇ ಇಲ್ಲ, ಇಲ್ಲಿಗೆ ಈ ಕಡೆ ಪಾಸ್ ಆಗಲಿಲ್ಲ. ಆಗಲೇ ಇಲ್ಲ, ನಾನು ಸೆಲೆಕ್ಟ್ ಆಗಲಿಲ್ಲ. ಸೆಲೆಕ್ಷನ್ ಆಗಲಿ, ಇಲ್ಲೇ ಉಳ್ಕೊಂಡೆ ಅಷ್ಟೇ. ಇದ್ರಲ್ಲಿ ಆಗೋದ್ವಿ. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಅವರಿಲ್ಲ, ಅದು ಇನ್ಫಾರ್ಮೇಟರ್ಗಳಿದ್ರು. ಮತ್ತು ರಾಂಬ ಗೋಪಾಲಕೃಷ್ಣ ಅಂದ್ಬಿಟ್ಟು ತಮಿಳ್ನಾಡು ಅವರಿದ್ದರು, ಅವ್ರು ಎಸ್ಕೇಪ್ ಆದರು. 27 ಜನ ಬಾಂಬ್ ಬ್ಲಾಸ್ಟ್ ಆಗಿದ್ದು. ಪೊಲೀಸು ಇನ್ಫಾರ್ಮೇಟರ್ಗಳು ಎಲ್ಲ ಇದ್ರು ಇದರಲ್ಲಿ. ಬಸ್ಸು ಚಿಚ್ಚಿದ್ರ, ಕೈ ಕಾಲೆಲ್ಲ ಮರ್ಕೊಂಡ್ಕೊಂಡಿರೋ, ಕೈ ಕಾಲು ಎಲ್ಲ
ಕಣ್ಣಾರ ನೋಡಿದ್ದು. ನೀವು ಇದ್ರಾ? ನಾನು ಬಂದು ಸ್ಪಾಟಿಗೆ ಬಂದ್ವಿ. ಆಮೇಲೆ ಅದೆಲ್ಲ ಬ್ಲಾಸ್ಟ್ ಎಲ್ಲ ಆದಮೇಲೆ ಒಂದು 2 hours 3 hours ಬಿಟ್ಟು ಸ್ಪಾಟಿಗೆ ಬಂದು ನೋಡ್ತೀವಿ, ಎಲ್ಲ ಬಸ್ಸೆಲ್ಲ ಚಿಂದಿ. ಕಣ್ಣಾರ ನೋಡಿರೋದು ಬ್ಲಾಸ್ಟ್ ಆಗಿರೋದು. ಅಲ್ಲಿ ಗುಂಡಿ ಎಲ್ಲ ಇದೆ, ಇನ್ನೂ 14 ಗುಂಡಿ ಇದೆ, ಬ್ಲಾಸ್ಟಿಂಗ್ ಗುಂಡಿ. ಅದ್ರೊಳಗಡೆ ಜೀಪ್ ನಿಲ್ಲಿಸ್ಬೋದು. ಈಗೆಲ್ಲ ಸ್ವಲ್ಪ ಮುಚ್ಚಿಬಿಟ್ಟಿದೆ ಮಣ್ಣಿಗಿನ್ನೆಲ್ಲ ಆಗಿ. ಹಾಂ, ರೋಡೇ ಚೇಂಜ್ ಮಾಡಿಬಿಟ್ವು ಈಗ. ಇಲ್ಲ ಇವಾಗ ಆ ಥರ ಹಂಗೈತೆ ಅದು. ಬ್ಲಾಸ್ಟ್ ಆಗಿರೋ ಗುಂಡಿ ಹಂಗೆ ಐತೀನಿ. 14 ಗುಂಡಿ ಅಲ್ಲ ಇದೆ ಇನ್ನು. ಆ ರೋಡೇ ಚೇಂಜ್ ಮಾಡಿ ಬೇರೆ ಕಡೆ ಮಾಡ್ಕೊಂಡ್ವಿ. ಆಮೇಲೆ ಅದು ಹಂಗೆ ಐತೆ ಬಂದವ್ರು ನೋಡೋಕ್ಕೆ. ಪಾಲಾರಲ್ಲಿ ಬ್ರಿಡ್ಜ್ ಆದಮೇಲೆ ಅಲ್ಲಿ ನಮ್ಮ ಗೆಸ್ಟ್ ಹೌಸ್ ಬರುತ್ತೆ ಒಂದು. ಪಾಲಾರ್ ಗೆಸ್ಟ್ ಹೌಸಿಂದ ಮುಂದೆ ಹೋಗ್ಬೇಕು, ಸ್ವರ್ಕಾಪಟ್ಟಿಗೆ ಹೋಗೋ ದಾರಿ. ಇದು ಈ ಬ್ರಿಡ್ಜ್ ಅಲ್ಲ, ಇಲ್ಲಿ ಒಳಗಡೆ ಇಂಟೀರಿಯರ್ ಆಗಿದ್ದು ಅದು ಬ್ಲಾಸ್ಟಿಂಗು, ಬಾಂಬ್ ಬ್ಲಾಸ್ಟ್ ಆಗಿದ್ದು. 22 ಜನ ಸ್ಪಾಟ್ ಔಟ್. ಟಾರ್ಗೆಟ್ ಶಂಕರ್ ಬಿದ್ರೆ ಸರ್ಗೂ ಮಾಡಿದ್ದು. ಶಂಕರ್ ಬಿದ್ರಿ ಸಾಹೇಬರು ಚೆನ್ನಾಗಿ ಮಟ್ಟ ಹಾಕಿದ್ರು, ಮಾತ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಶಂಕರ್ ಬಿದ್ರಿ ಸಾಹೇಬ್ರು. ಎಷ್ಟು ಸಲ ಶಂಕರ್ ಬಿದ್ರೆ ಸರ್ ತಪ್ಪಿಸ್ಕೊಂಡಿದ್ದಾರೆ? ಒಂದು 2-3 ಸರಿ ಅಟ್ಯಾಕ್ ಆಗಿದೆ, ಬಚಾವಾಗಿದ್ದಾರೆ. ಅವ್ರು ಅಲ್ಲೇ ಕಾಡಲ್ಲಿ ಹೋಗಿ ಆಲ್ಟ್ ಆಗ್ತಿರಲ್ಲ, ಸಿಬ್ಬಂದಿ ಕರ್ಕೊಂಡು ಕಾಡಲ್ಲಿ ಹೋಗಿ ಆಲ್ಟ್ ಆಗ್ಬಿಡೋರು ಸಾಹೇಬ್ರ ಜೊತೆಲೆ, ಸಿಬ್ಬಂದಿ ಜೊತೆನೆ. ಸಾಹೇಬ್ರು ಅಪ್ಪನ್ನು ಹೆಂಗೆ ಸತ್ತ ಅಂದರೆ, ಅಲ್ಲಿ ತಮಿಳ್ನಾಡಿಂದ ಇಲ್ಲಿ ಒಗೇನಕಲ್ ಫಾಲ್ಸಿಂದ ಮುಂದೆ ಒಂದು ಊರಿದೆ, ಧರ್ಮಪುರಿ ಇಲ್ಲ, ಇಲ್ಲಿ ಹಿಂದೇನೆ. ಅದೇ ಮೂರ್ಕಲ್ ಎಂಥದ್ದು ಹೇಳೋಕ್ಕಾಗ್ತಾಯಿಲ್ಲ. ಅಲ್ಲಿ ಇವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಊಟನ ಅವರ ಸಂಬಂಧಿಕರೊಬ್ಳು ಕೊಡ್ತಾ ಇರ್ತಾಳೆ. ಈ 4 ಜನ ಇದು ಲಾಸ್ಟ್ ಫೈನಲ್ ಉಳಿದಿದ್ದವರು. 4 ಜನದಲ್ಲಿ ಆ ಎಮ್ಮನ್ನ ಬುಕ್ ಮಾಡ್ಕೋತಾರೆ ತಮಿಳ್ನಾಡು ಪೊಲೀಸ್ನವರು. ನಿನಗೆ ದುಡ್ಡು ಕೊಡ್ತೀವಿ, ಅವ್ರಿಗೆ ಈ ಥರ ಫುಡ್ಡಲ್ಲಿ ಪಾಯ್ಸನ್ ಹಾಕಿ ಕ್ಲೋಸ್ ಮಾಡಿಬಿಡಿ ಅಂತ. ಅವರೆಲ್ಲ ಸುತ್ಕೊಂಬಂದಿರ್ತಾರೆ. ಎಲ್ಲ ಸುತ್ಕೊಂಬಂದಾಗ ಒಳ್ಳೆ ಬಿಸಿಲು, ಮಧ್ಯಾಹ್ನ ಬಿಸಿಲು. ಇದಿರುತ್ತಲ್ಲ ಮಜ್ಜಿಗೆ ಕುಡಿತಾರೆ, ಊಟ ತಗೋಬತ್ತೀನಿ ಅಂದ್ಬಿಟ್ಟು ಅದಕ್ಕೆ ಪಾಯ್ಸನ್ ಹಾಕ್ಬಿಡ್ತಾರೆ. ಪಾಯ್ಸನ್ ಹಾಕ್ದಾಗ ಅವ್ರು ಮಜ್ಜಿಗೆ ಕುಡಿದ್ಬಿಡ್ತಾರೆ. ಊಟ ತಗೊಬರ್ತೀನಿ ಕುಡಿತಾರೆ ಅಂದ್ಬಿಟ್ಟು ಬಂದುಬಿಡ್ತಾಳೆ ಅಮ್ಮ. ಆವಾಗ ಅವರೆಲ್ಲ ಸತ್ತೋಗ್ಬಿಟ್ಟಿರ್ತಾರೆ 4 ಜನನ. ಆಮೇಲೆ ಕಣ್ಣು ಆಪ್ರೇಷನ್ಗೆ ಹೋಗ್ತಿದ್ದ, ಎನ್ಕೌಂಟ್ರ್ ಮಾಡಿವು, ಅದು ಮಾಡಿವು, ಇದು ಮಾಡಿವು, ಎಲ್ಲ ಕಟ್ಟುಕತೆ ಅದು. ಅದೆಲ್ಲ ಸುಳ್ಳು. ಅದೇ ಡಿಪಾರ್ಟ್ಮೆಂಟಿಗೆ ಗೊತ್ತು. ವಿಜಯ್ ಕುಮಾರ್ ಇದ್ದಿದ್ದು ಅವಾಗ, ಯಾರು ತಮಿಳ್ನಾಡು ಅವ್ರು ಇದ್ದಿದ್ದು. ಇವರು ಸೇರ್ಕೊಂಡು ಕರ್ನಾಟಕದವ್ರು ಸೇರ್ಕೊಂಡು ಮಾಡಿದ್ರು ಅಂತ, ಇಬ್ಬರು ಸೇರ್ಕೊಂಡು ಮಾಡಿದ್ರು ಎನ್ಕೌಂಟ್ರು ಅಂತ. ಅದು ಸುಳ್ಳು ಕತೆ. ಏನೋ ಆಗಲಿ ಬಿಡಿ ಸರ್. 9 ಜನ ಕಿಡ್ನಾಪ್ ಮಾಡಿದಾಗ ಅಲ್ಲಿ ಒಂದು ಗುಂಡಲ್ ಜಲಾಶಯ ಇದೆ. ಗುಂಡಲ್ ಜಲಾಶಯದಿಂದ ಮುಂದೆ ಬುರುಡೆ ಗೆಸ್ಟ್ ಹೌಸ್ ಅಂತಿದೆ, ಅವರಿಂದ ಒಂದು ಪಾಲ ಇದೆ. ಅದನ್ನು ರಿಪೇರಿ ಮಾಡೋಕ್ಕೆ ಅಂತ ಅವರು 9 ಜನ ಹೋದರು. ಅದರಲ್ಲಿ ಒಬ್ಬರು ಶಿವಶಂಕರಪ್ಪ ಅನ್ನೋರು ಬೆಳಗ್ಗೆ ಬರ್ತೀನಿ, ನೀವೆಲ್ಲ ಲಗೇಜೆಲ್ಲ ಫುಡ್ಡೆಲ್ಲ ತಗೊಂಡು ಹೋಗಿರಪ್ಪ ಅಂತ ಹೋದರು. ಹೋದ ತಕ್ಷಣ ಇವ್ರನ್ನ ಅಟ್ಯಾಕ್ ಮಾಡಿಕೊಂಡ್ರು ವೀರಪ್ಪ. 9 ಜನ ಅಟ್ಯಾಕ್ ಮಾಡಿ ಆಮೇಲೆ ಡ್ರೈವರ್ ಕೈಲಿ ಒಂದು ಕ್ಯಾಸೆಟ್ ಕೊಟ್ಟು ಕಳಿಸಿದ್ರು. ಆ ಡ್ರೈವರ್ ಜೊತೆಲಿ ಇಬ್ಬರು ಬಂದಿದ್ದಾರೆ, ವೀರಪ್ಪನ ಕಡೆಯವರು ಇಬ್ಬರು ಕೊಳ್ಳೇಗಾಲಕ್ಕೆ ಬಂದಿದ್ದಾರೆ ಆ ಡ್ರೈವರ್ ಜೊತೆಲಿ. ಬಟ್ ಗಾಡೀಲಿ ಇಳಿದ್ಬಿಟ್ಟು ಅಲ್ಲೇ ಇದ್ದಾರೆ ಕೊಳ್ಳೇಗಾಲದಲ್ಲೇ. ಡ್ರೈವರ್ ಎಲ್ಲಿ ಹೋಗ್ತಾನೆ, ಅವನು ಎಲ್ಲಿ ಬರ್ತಾನೆ, ಕ್ಯಾಸೆಟ್ನ ತಲುಪಿಸ್ಬೇಕು ನೀನು. ವಿಜಯ್ ಕುಮಾರ್ ಗೋಗಿ ಅಂತ ಇದ್ದರು, ನಗರ DF ಆಫೀಸ್, DF ಆಗ ನಗರ DF ವಿಜಯ್ ಕುಮಾರ್ ಗೋಗಿ ಕೊಡಬೇಕು ಈ ಕ್ಯಾಸೆಟ್ನ, CD-ನ ಅಂತ. ಡ್ರೈವರ್ ಏನು ಮಾಡಿದ್ದಾನೆ, ನಮ್ಮ ಕೊಳ್ಳೇಗಾಲದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು, ಅವನು ಡ್ರೈವರ್ ಗಾಡಿ ನಿಲ್ಲಿಸ್ಬಿಟ್ಟು ಇವರಿಬ್ಬರು ಜೊತೆಲೇ ಬಂದಿರೋದು ಅವನಿಗೂ ಗೊತ್ತು. ಬಟ್ ಯಾರಿಗೂ ಹೇಳ್ಕೊಳಂಗಿಲ್ವಲ್ಲ, ಶೂಟ್ ಇದನ್ನು ಮಾಡ್ತಾರೆ ಅಂದ್ಬಿಟ್ಟು ಸೀದಾ ನಮ್ಮ ಬ್ರದರ್ ಮನೆಗೆ ಹೋಗಿದ್ದಾನೆ ಡ್ರೈವರು. ಬ್ರದರು ಇನ್ಚಾರ್ಜ್ ಫಾರೆಸ್ಟ್ ಆಫೀಸರು, ಶಿವಶಂಕರ್ ಅಂತ. ಆವಾಗ ಹೋದಾಗ ಕ್ಯಾಸೆಟ್ ಕೊಟ್ಟಿದ್ದಾನೆ, ಅಣ್ಣ ಈ ಥರ ವೀರಪ್ಪನ ಈ ಥರ 9 ಜನ ಕಿಡ್ನಾಪ್ ಮಾಡ್ಬಿಟ್ಟ, ನೀ ಕ್ಯಾಸೆಟ್ನ ನೀನು ತಲುಪಿಸ್ಬೇಕು, SM ಕೃಷ್ಣಗೆ ಹೋಗ್ಬೇಕು ಈ ಕ್ಯಾಸೆಟು, ಮುಖ್ಯಮಂತ್ರಿಗೆ ಕೊಡ್ಬೇಕಿದ್ನ ಅಂತ ಹೇಳೋರಣ್ಣ ಅಂದ್ಬಿಟ್ಟು. ನಮ್ಮ ಬ್ರದರ್ ಮಾಡೋರು ನೈಟೇ ಒಂದು ಅಂಬಾಸಡರ್ ಕಾರ್ ಮಾಡಿಕೊಂಡು ಓಡೋಕ್ಕೆ ರೆಡಿ ಆಗಿದ್ರು. ಇವನು ಡ್ರೈವರ್ ಹೊಟ್ಟೋದ ವಾಪಸ್ಸು. ಡ್ರೈವರ್ ಹೊಟ್ಟೋಗ್ಬಿಟ್ಟ, ಕೊಟ್ಬಿಟ್ಟು ರಾತ್ರಿ 2 ಗಂಟೆಗೆ. ಡ್ರೈವರ್ ಹೆಸರು ಅವನು ಏನು ಬಾಂಬೆ ಅಂತ ಕರೀತಾರೆ, ಅವನಿಲ್ಲ, ತೀರೋಗಿರ್ಬೇಕು ಮೋಸ್ಟ್ಲಿ. ಅವನು ನಾಗರಾಜು ಅಂತ, ಅವನ ಅಡ್ಡ ಹೆಸರು ಬಾಂಬೆ ಅಂತ. ಸರಿ ಕ್ಯಾಸೆಟ್ ಕೊಟ್ಬಿಟ್ಟು ಹೊಟ್ಟೋದ. ಬೆಳಗ್ಗೆ ಹೋಗೋಣ ಬಿಡು, ಇಷ್ಟೊತ್ತಲ್ಲಿ ಏನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ. ರಾತ್ರಿ 2 ಗಂಟೆಗೆ ವೀರಪ್ಪನ ಇಬ್ಬರು ಬಂದಿದ್ರಲ್ಲ, ಅವರು ನಮ್ಮ ಬ್ರದರ್ ಮನೆಗೆ ಬಂದು ಎಬ್ರಿಸೋರೆ. ಅವರೇ ಬಂದಿಬ್ರು ಈ ಥರ ಬಾಗಿಲು ತಟ್ಟಿದ್ದಾರೆ. ನಮ್ಮ ಅಣ್ಣ ಯಾರು ಇರ್ಬೋದು ಅಂದ್ಬಿಟ್ಟು ತೆಗ್ದಾರೆ. ಕೊಳ್ಳೇಗಾಲದಲ್ಲೇ, ಸಿಟಿಲೇ ಡೈರೆಕ್ಟ್ ಬಂದಿರೋದು. ಫಾಲೋ ಮಾಡಿದ್ದಾರೆ ಡ್ರೈವರ್, ಯಾವ ಮನೆ ಏನು ಅಂತ ಎಲ್ಲ ಫಾಲೋ ಮಾಡಿದ್ದಾರೆ ಡ್ರೈವರ್ನ. ಮಧ್ಯರಾತ್ರಿ 2 ಗಂಟೆಗೆ ಬಂದವ್ರೆ. ಬಂದ್ಬಿಟ್ಟು ಹಿಂಗೆ ಕ್ಯಾಸೆಟ್ ಕೊಟ್ರ ಡ್ರೈವರು, ಕೊಟ್ಟಿದ್ದಾರೆ. ನೀವು ಯಾರು?
ಹಿಂಗೆ ನಾವು ವೀರಪ್ಪನ ಕಡೆಯವ್ರು. ನಿಮ್ಮಣ್ಣ ಆಮೇಲೆ ಆಮೇಲೆ ಬೆಡ್ಶೀಟ್ ಬೇಕು, ಖಾರದ ಪುಡಿ ಬೇಕು, CD ಕ್ಯಾಸೆಟ್ ಇದ್ರ ಕೊಡಿ ಎಲ್ಲ ಇಸ್ಕೊಂಡು ಸಿಡಿಕೆ ಏನಕ್ಕೆ ಹಳೇದು ಬೇಕಂತಂತೆ ಅವ್ರಿಗೆ ಕೊಟ್ಟವ್ರೆ. ಆಮೇಲೆ ಖಾರದ ಪುಡಿ ಬ್ಲ್ಯಾಂಕೆಟು ಏನೇನು ಎಲ್ಲ ಕೇಳಿದ್ರೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ರಾಜಗೌಡ್ರ ಮನೆ ತೋರಿಸಿ MLA. ನಮ್ಮಣ್ಣ ನಂಗೆ ಗೊತ್ತಿಲ್ಲ, ಇಷ್ಟೊತ್ತಲ್ಲೆಲ್ಲ ಬರೋಕ್ಕಾಗಲ್ಲ ನಾವು. ಒಂದ್ಸಲ ವಾಪಸ್ ಹೊರಟೋಗಿದ್ದಾರೆ ಅವರು. ಏನಕ್ಕೆ ತೋರಿಸಿ ಅಂದ್ರು? ಏನಕ್ಕೆ ಗೊತ್ತಿಲ್ಲ. ರಾಜಗೌಡ್ರಿಗೆ ಏನು ಬಿದ್ದಿದ್ದು, ನಾಗಪ್ಪ ಸತ್ತೋದ್ರಲ್ಲ ಒಂದ್ಸರಿ. ರಾಜಗೌಡ್ರ ಮನೆ ಊರು ಸೆಂಟ್ರಲ್ ಇದ್ದಿದ್ದು, ನಾಗಪ್ಪನ ಮನೆ ಕಾಮಗೆರೆಯಲ್ಲಿ ಲಾಸ್ಟ್ ಮನೆ. ರಾಜಗೌಡ್ರನ್ನ ಎತ್ಕೊಂಡು ಹೋಗ್ಬೇಕು ಅಂತ ವೀರಪ್ಪ ಮಾಡಿದ್ದು. ಈ ರಾಜಗೌಡ್ರನ್ನ ಎತ್ತಕ್ಕಾಗಲಿಲ್ಲ, ಸೆಂಟ್ರಲ್ ಮನೆ, ಊರು ಸೆಂಟ್ರಲ್ ಮನೆ. ಓಹೋ, ಅವರನ್ನು ಕಿಡ್ನಾಪ್ ಮಾಡ್ಬೇಕು ಕಿಡ್ನಾಪ್ ಮಾಡ್ಬೇಕು ಅಂತಿದ್ದು. ಆಮೇಲೆ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡಿದ್ದು. ರಾಜಗೌಡ ಮಿಸ್ ಆದ್ರು. ರಾಜಗೌಡ್ರ ಮಿಸ್ ಆದರು. ಏನಕ್ಕೆ ರಾಜಗೌಡರನ್ನ ಟಾರ್ಗೆಟ್ ಮಾಡಿದ್ರು? ಏನಿತ್ತೋ ಗೊತ್ತಿಲ್ಲ. ವೀರಪ್ಪನ್ಗೆ ಅವ್ರಿಗೂ ಸ್ವಲ್ಪ ಲಿಂಕ್ ಇತ್ತು. ಲಿಂಕ್ ಇತ್ತು. ಅವರು ಒಂದ್ಸರಿ ಕಾಂಗ್ರೆಸ್ಸಿಂದ ನಿಂತಿದ್ರಲ್ಲ, ಅವಾಗ ವೀರಪ್ಪನೇ ಎಲ್ಲ ಗಲಾಟೆ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಎಲ್ಲ ಗಲಾಟೆ ಮಾಡಿ ಓಟ್ ಹಾಕ್ಸಿದ್ದ. ಅದು ಎಲ್ಲ ನಡೆದೈತಿ. ವೀರಪ್ಪನ ಆಮೇಲೆ ಕ್ಯಾಸೆಟ್ ತಗೊಂಡೋಗಿ ಬೆಳಗ್ಗೆ ನಮ್ಮಣ್ಣ ವಿಜಯ್ ಕುಮಾರ್ಗೆ ಹೋಗಿ PCCF ವೈಲ್ಡ್ ಲ್ಯಾಬ್ ಅವ್ರಿಗೆ ತಲುಪಿಸಿದ್ದಾರೆ. ಹಿಂಗೆ ಸರ್ ಹಿಂಗೆ ಆಗಿದೆ, 9 ಜನ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಸರ್ ಹಿಂಗೆ ಅಂತ. ಅವ್ರು 9 ಜನ 45 ದಿನ ಇಟ್ಕೊಂಡಿದ್ದು. ಯಾವ ಕಾಡಲ್ಲಿ? ಅಲ್ಲೇ ಬುರುಡೆ ಅಲ್ಲಿ ಇಲ್ಲಿ ಎಲ್ಲೋ ಹೋಯ್ತಾರೆ, ಅಲ್ಲೇ ಜೊತೆಲೆ ರಾತ್ರಿನಾಗ ಕೈ ಕಟ್ಬಿಡೋರಂತೆ. ಹೋಗ್ಬಿಡ್ತಾರೆ ಅಂತ. 45 ದಿನ ಆದಮೇಲೆ ಬಿಟ್ಟು ಕಳಿಸಿ. ಏನು ಅದು ಗೊತ್ತಿಲ್ಲ. ಅದು SM ಕೃಷ್ಣ ಅವ್ರಿಗೆ ಹೋಯ್ತು ಕ್ಯಾಸೆಟ್. ಲೀಕ್ ಮಾಡಲಿಲ್ಲ. ಅವತ್ತು ಅಂದರೆ ಅವತ್ತು ಅವ್ರ ಜೊತೆಲಿ ಹೋಗಿದ್ರೆ ಅವರು ಅಲ್ಲೇ ಇರೋರು. ಅವ್ರ ಜೊತೆಲೆ 45 ದಿನ ಆದಮೇಲೆ ಬಿಟ್ಟು. ಅವನು ಕೊಳತೂರು ಮಣಿನ ಇದು ಮಾಡಿಸಿ ಅಂತ, ಸರೆಂಡರ್ ಮಾಡಿಸಿ ಅಂತ. ಅವ್ನು ಜೈಲಲ್ಲಿಗಿದ್ನಲ್ಲ ಕೊಳತೂರು ಮಣಿ, ಅದು ಬೇಡಿಕೆ ಇದ್ದಿದ್ದು. ಕೊಳತೂರು ಮಣಿ ವೀರಪ್ಪನ ಟೀಮ್. ಅದಕ್ಕೆ ಇವ್ರನ್ನ ಇಟ್ಕೊಂಡು ಹೋಗಿದ್ರು. ಆಮೇಲೆ ಇವರು ರಿಲೀಸ್ ಮಾಡೋರು. ಅವ್ರನ್ನ ಅದೆಲ್ಲೋ ಬೇರೆ ಕಡೆ ತಂದುಬಿಟ್ಟು ಬಂದ್ಬಿಟ್ರು 9 ಜನ. 45 ಜನ ಇದ್ರು. ಅಯ್ಯೋ ಭಾರಿ ಹಿಂಸೆ ಅಂತೆ. ರಾತ್ರಿನಾಗ ಏನು ಬೆಂಕಿ ಹಾಕಂಗಿಲ್ಲ, ಏನು ಮಾಡೋಂಗಿಲ್ಲ, ಊಟ ತಿಂಡಿ ಎಲ್ಲ ಕೊಡೋರಂತೆ. ಭಾರಿ ಹಿಂಸೆ ಅಂತೆ. ರಾತ್ರಿನೆಲ್ಲ ನಡಿಬೇಕು. ಹಗಲೊತ್ತು ಒಂದು ಕಡೆ ಸ್ಟೇ ಆಗ್ಬಿಟ್ರೆ ಮುಗೀತಂತೆ. ಆಗಲೂ ಎಲ್ಲೂ ಅಲ್ಲಾಡಂಗಿಲ್ಲ. ಇವರಪ್ಪ ಗ್ಯಾಂಗಲ್ಲಿ ಮಲಗೋತು, ಅವರೇ ಸಪ್ರೇಟ್ ಮಲಗ್ತಿದ್ರಂತೆ. ಅವನು ಸಪ್ರೇಟು, ಯಾರನ್ನೂ ನಂಬಿಕೆ ಇಲ್ವಂತೆ. ಅವರೊಬ್ಬರೇ ಎಲ್ಲೇ ಮಲಗ್ಬಿಡೋರಂತೆ. ಅಡುಗೆ ತಿಂಡಿ ಎಲ್ಲ ಆಗ್ಲತ್ತು. ರಾತ್ರಿ ಹೊತ್ತು ಬೆಂಕಿನ ಹಚ್ಚಂಗಿಲ್ಲ. ಆಗ್ಲತ್ತು ರಾತ್ರಿ ಸಾಯಂಕಾಲ ಊಟ ಮಾಡ್ಕೊಡ್ಬೇಕಷ್ಟೇ. ರಾತ್ರಿ ಊಟ ಇಲ್ಲ, ಸಂಜೆಗೆ ಊಟ. ಸಂಜೆ ಊಟ ಮಾಡ್ಕೊಂಡ್ರೆ ಬೆಳಗ್ಗೆನೆ, ನಾಳೆ ಬೆಳಿಗ್ಗೆ. ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಬಿಟ್ಟಿದ್ದಾನಲ್ಲ ಸದ್ಯಕ್ಕೆ. 9 ಜನ ಬಿಟ್ಟ. ಒಂದು 45 ದಿನ ಇಟ್ಕೊಂಡಿದ್ದು. ಆಮೇಲೆ ನಾಗಪ್ಪ ಅವ್ರನ್ನು ಎನ್ಕೌಂಟ್ರ್ ಮಾಡಿದ್ದು ವೀರಪ್ಪ ಅಲ್ಲ, ಅದು ಸುಳ್ಳೆ. ಯಾರು? ತಮಿಳ್ನಾಡು ಪೊಲೀಸ್ STFನವರು ಕಾರ್ಯಾಚರಣೆ ಮಾಡಿ ಇವ್ರಿಗೆ ಹೊಡೆದಿದ್ದು ಗುಂಡು ನಾಗಪ್ಪ ಅವ್ರಿಗೆ. ನಾವು ವೀರಪ್ಪನ ಗುಡಕ್ಕೆ ಹೋಗಿ ಇವ್ರಿಗೆ ಬಿತ್ತು ಏಟು. ಅವರೆಲ್ಲ ಎಸ್ಕೇಪ್ ಆಗ್ಬಿಟ್ರು. ವೀರಪ್ಪನ ಗ್ಯಾಂಗೆಲ್ಲ ಇಲ್ಲೇ ಇದ್ದಿದ್ದು. ಎಲ್ಲಿ ಚಂಗಡಿ ಅಂತ ಒಂದು ಊರೈತೆ, ಆ ಕಡೆಯಲ್ಲಿ ಇದ್ದಿದ್ದು ಅವ್ರ ಗ್ಯಾಂಗು. ಕುಮಿಂಗ್ ಮಾಡಬೇಡಿ, ಕುಮಿಂಗ್ ಸ್ಟಾಪ್ ಮಾಡಿ, ಯಾಕೆಂದರೆ MLA ಅವರಿದ್ದಾರೆ ಜೊತೆಲಿ ಬೇಡ ಅಂತ ಹೇಳಿ ಕುಮಿಂಗ್ ಹಂಗೆ ಸ್ಟಾಪ್ ಮಾಡಿದರು. ಇದು ಇಂಟಿಮೇಷನ್ನು ತಮಿಳ್ನಾಡು STFಗೆ ಗೊತ್ತಾಯಿತು, ಪೊಲೀಸ್ಗೆ. ಅವರು ಹೋಗಿ ಕಾರ್ಯಾಚರಣೆ ಮಾಡಿಬಿಟ್ರು ಗೊತ್ತಿದ್ದಂಗೆ. ಕಾರ್ಯಾಚರಣೆ ಮಾಡಿದಾಗ ಗುಂಡು ನಾಗಪ್ಪ ಅವ್ರಿಗೆ ಬಿದ್ದಾಯಿತು. ಸ್ಪಾಟಿಗೆ ಹೋಗಿದ್ವಿ. ಆಗ ಜ್ಯೋತಿ ಪ್ರಕಾಶ್ ಮಿರ್ಜಿ ರಾತ್ರಿ 2 ಗಂಟೆ ನಾನು ಸ್ಪಾಟಿಗೆ ಹೋದಾಗ. ನೀವು ಹೋಗಿದ್ರಿ? ನಾನೇ ಡ್ರೈವರು. ನಮ್ಮ ACF ಕರ್ಕೊಂಡು ಹೋಗಿದ್ದೆ, ರಾಜಣ್ಣ ಅಂತ. ಈಗ ರಿಟೈರ್ಡ್ ಆಗಿ DCF ಆಗಿ ರಿಟೈರ್ಡ್ ಆಗಿದ್ದಾರೆ. ಒಂದು ಪತ್ರಕರ್ತರು ಕಾರು ಅವತ್ತು ಅಪ್ಸೈಡ್ ಆಗಿತ್ತು, ಬಿದ್ದೋಗಿತ್ತು. ಅದನ್ನೆಲ್ಲ ಎತ್ತಿ ನಿಲ್ಲಿಸಿ ಪುನಃ ಮೇಲಕ್ಕೆ ಹೋದ್ವಿ. ಹೆಂಗ್ ಸಾಯಿಸಿದ್ದ ಇವ್ರನ್ನಾದ್ರು? ಅಂದರೆ ಮಿಸ್ ಫೈರ್ ಅಂದರೆ ವೀರಪ್ಪನ ಗ್ಯಾಂಗ್ ಅಲ್ಲಿ ಇತ್ತಲ್ಲ, ಅವ್ರಿಗೆ ಫೈರ್ ಮಾಡೋಕೆ ಹೋಗಿ ಇವ್ರು ವಯಸ್ಸಾಗಿತ್ತಲ್ಲಪ್ಪ, ಓಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇವ್ರಿಗೆ ಬಿತ್ತು ಗುಂಡೇಟು. ವೀರಪ್ಪ ಕರ್ಕೊಂಡು ಹೋಗಿದ್ದವ್ರು ಯಾರನ್ನೂ ಸಾಯಿಸಿಲ್ಲ. ಯಾರನ್ನೂ ಕರ್ಕೊಂಡು ಹೋಗಿದ್ರು ಒಬ್ಬರನ್ನೂ ಸಾಯಿಸಿಲ್ಲ. ಹಂಗೆ ಕಳ್ಸೋಣ. ಶ್ರೀನಿವಾಸ ಒಬ್ಬರನ್ನಷ್ಟೇ. ಮೋಹನಯ್ಯ